ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರೋ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಅವನಿಗೆ ದಿವ್ಯ ಔಷಧ ಗೊತ್ತು, ಅವಳಿಗೆ ಜಗದ ಗಾಯ ಗೊತ್ತು. ಹೇಳಬೇಕೆಂದರೆ ಅವನು ಮೂಕ ಭಕ್ತ, ತೋರಿಸಬೇಕೆಂದರೆ ಇವಳು ಕುರುಡು ದೇವತೆ. ಹೀಗಾಗಿ ಜಗದ ಗಾಯ ಮಾಯುವುದಿಲ್ಲ. ಇದು ತುರುವೇಳ ಚಂದ್ರು ಅವರ ಒಂದು ಪದ್ಯದ ತುಣುಕು. ಯಾವತ್ತೂ ಮಾಯುವುದಿಲ್ಲ, ಜಗದ ಗಾಯ ಯಾವತ್ತೂ ಮಾಯುವುದಿಲ್ಲ, ಯಾವತ್ತೂ ಮುಗಿಯದ ಕವಿತೆ ಹಾಗೆ. ಮನುಷ್ಯನಿಗೆ ಪೂರ್ತಿ ಅರ್ಥ ಆದಾಗ, ಪೂರ್ತಿ ಅನ್ನೋದೇ ನಮ್ಮ ಭ್ರಮೆ ಇರಲಿ, ಅರ್ಥವಾದಾಗ ಒಂದು ಮುಖವಾಡದ ಹಲ್ಲು ಗಿಂಜಬಹುದು, ಇಲ್ಲ ದೂರ ಹೊರಟೋಗ್ಬಿಡ್ಬೋದು. ಆದರೆ ಕವಿತೆ ಹಾಗಲ್ಲ. ಕವಿತೆ ಒಂಥರ ನಾವು ಸಾಕಿದ ನಿಯತ್ತಿನ ನಾಯಿ ಇದ್ದಾಗೆ. ಅದು ನೀವು ಒಳ್ಳೆಯವರಿರಲಿ ಕೆಟ್ಟವರಿರಲಿ, ಮನುಷ್ಯ ಆಗಲ್ಲ. ನೀವು ಎಂಥವರು ಅಂತ ಗೊತ್ತಾದ ಕ್ಷಣವೇ ಅವನು ನಿಮ್ಮನ್ನು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಅವನು ಇಲ್ಲ ನಿಮ್ಮ ಜೊತೆಲಿ ಇರ್ತಾನೆ ಅಂದರೆ ಅದು ಮುಖವಾಡನೇ ಅದು. ಆದರೆ ಕವಿತೆ ಹಾಗಲ್ಲ. ಅದು ನಾವು ಸಾಕಿದ ನಾಯಿ ರೀತಿ. ನಾವು ಒಳ್ಳೆಯವರಾದರೂ ಕೆಟ್ಟವರಾದರೂ ಕೂಡ ನಮ್ಮ ಜೊತೆನೇ ಯಾವಾಗಲೂ ಇರುತ್ತೆ. ಹಾಗಾಗಿ ಅದು ಕವಿತೆಯಂತಹ ಆಪ್ತ ಸಖನನ್ನು ಅಥವಾ ಅಷ್ಟು ಸಮಾಧಾನ ಮಾಡುವ, ಸಾಂತ್ವನ ಮಾಡುವ ಮತ್ತೊಬ್ಬ ಗೆಳೆಯನನ್ನು ಈ ಲೋಕದಲ್ಲಿ ನಾವು ಬೇರೆ ಕಡೆ ಹುಡ್ಕೋದು ಸುಳ್ಳು. ಅದು ಸಿಗೋದು ಇಲ್ಲ. ಅದು ಆ ಕಾರಣಕ್ಕಾಗಿ ಎಲ್ಲರೂ ಕೂಡ, ಬಹುತೇಕ ಎಲ್ಲರೂ ಕೂಡ ಆ ಸಾಂತ್ವನವನ್ನು ಪಡೆಯೋದಕ್ಕೆ ಅಥವಾ ಒಂದು ಅಪ್ಪುಗೆಗೋ ಕವಿತೆಯನ್ನು ಮೊರೆ ಹೋಗುವಂಥದ್ದು ಗೊತ್ತಿರುವಂಥದ್ದೇ. ಸೊ ಆ ಕಾರಣಕ್ಕಾಗಿ ನೋಡಿ, ಕವಿತೆ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಕ್ಬಿಡುತ್ತೆ ಎಲ್ರಿಗೂ. ಒಂದು ಬೆಂಕಿ ಪೊಟ್ಟನ ಥರ ಅದು ಕವಿತೆ. ಎಷ್ಟು ಸುಲಭವಾಗಿ ಸಿಕ್ಬಿಡುತ್ತೆ ಅಂದರೆ ಯಾರು ಬೇಕಾದರೂ ಹೋಗಿ ಎಂಟಾಣಿ ಕೊಟ್ಟರೆ ಒಂದು ಕಡ್ಡಿ ಪೊಟ್ಟಣ ಸಿಗೋ ಥರ ಕವಿತೆ ಅದು. ಆದರೆ ನಮಗೆ ಗೊತ್ತಿಲ್ಲ ಆ ಕವಿತೆ, ಆ ಕಡ್ಡಿ ಪೊಟ್ಟಣ ಬೆಂಕಿ ಗೀರಿ ಯಾರು ಬೇಕಾದ್ರೂ ಹಚ್ಬೋದು, ಆಮೇಲೆ ಸುಲಭವಾಗಿ ಹಚ್ಬೋದು ಗೀರ್ಬಿಟ್ಟು. ಆದರೆ ಅದು ಹತ್ಕೊಂಡ ನಂತರ ಕಾಳ್ಗಿಚ್ಚಾಗಿ ಬೆಳ್ಕೊಳ್ಳುತ್ತಲ್ಲ, ಸೊ ಆವಾಗ ನಮಗೆ ಅದರ ತೀವ್ರತೆ, ಅದರ ಸ್ವರೂಪ ಏನು ಅಂತ ಖಂಡಿತ ಗೊತ್ತಾಗುವಂಥದ್ದು. ಆ ಕಾರಣಕ್ಕಾಗಿಯೇ ನಾವೆಲ್ಲರೂ ಕೂಡ ಇಲ್ಲಿ ಈ ಒಂದು ಕವಿತೆಗಳಲ್ಲಿ ಹರಿವ ಜೀವನದಿಯ ಕಲರವ ಅನ್ನೋ ಒಂದು ಸೆಷನ್ಗೆ ಅದರ ಕುರಿತು ಮಾತುಕತೆಗೆ ಸೇರಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸವಿರಾಜ್ ಅವರು ಈ ಕಾಲಘಟ್ಟದ ತುಂಬ ಒಳ್ಳೆಯ ಕವಿ, ಯುವ ಕವಿ. ಅವರು ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರು, ಆದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿತೆಗಳನ್ನು ಬರಿತಾ ಇದ್ದಾರೆ. ಅವ್ರದ್ದೊಂದು ಮೊನ್ನೆ ಒಂದು ಸಂಕಲನ ಭಾಳ ಸದ್ದು ಮಾಡ್ತದು, ಗಂಡಸರನ್ನು ಕೊಲ್ಲಿರಿ ಅಂತ. ಗಂಡಸರನ್ನೆಲ್ಲ ಕೊಂದಾಕಿ ಅನ್ನೋ ಥರ. ಅದು ಶೀರ್ಷಿಕೆಯೇ ಬಹಳ ಗಮನ ಸೆಳೆಯುವಂತಹ ಒಂದು ಕೃತಿ. ಅದು ಭಾಳ, ಅದಕ್ಕೆ ಪ್ರಶಸ್ತಿನೂ ಕೂಡ, ಭಾಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಎಲ್ಲರ ವಿಮರ್ಶಕರ ಗಮನ ಕೂಡ ಸೆಳೆದಿದೆ. ಇಲ್ಲಿ ನನಗನ್ಸಿದ್ದೇನೆಂದರೆ, ನಿಮಗೆ ಆ ಶೀರ್ಷಿಕೆನೇ ಆಗಿದೆ, ಆ ಕವಿತೆಗಳನ್ನೆಲ್ಲವನ್ನು ಕೂಡ ಓದಿದಾಗ ನಿಮ್ಮದು ಮಹಿಳಾವಾದ, ಸ್ತ್ರೀವಾದ ಆ ಹಿನ್ನೆಲೆ, ಅಂದರೆ ನಿಮ್ಮ ಎಲ್ಲ ಕವಿತೆಗಳ, ಬಹುತೇಕ ಕವಿತೆಗಳ ನಿರೂಪಣೆ ಸ್ತ್ರೀವಾದ ಹಿನ್ನೆಲೆಯಲ್ಲಿದೆ, ಮಹಿಳೆಯೇ ನಿರೂಪಣೆ ಮಾಡೋ ಥರ ಇದೆ. ಸೊ ನಿಮ್ಗೆ ಯಾಕೆ ಅದು, ಯಾವ ಪ್ರೇರಣೆ ಅದು, ನೀವು ಹೇಳ್ಬೋದು ಅದು ಯಾಕೆ ನಾನು ಆ ವಿಧಾನದಿಂದನೇ ಹೇಳಬೇಕು ಜಗತ್ತಿಗೆ ಇದನ್ನು ಅಂತ ಯಾಕೆ ಅನ್ನಿಸ್ತು? ಮೊದಲನೇದಾಗಿ ನನ್ನ ಮಾತು ಎಲ್ಲರಿಗೂ ಕೇಳಿಸ್ತಾ ಇದೆ ಅನ್ಕೋತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ದರ್ಶನಗಳಲ್ಲಿ ಒಂದು ಮಾತು ಬರುತ್ತೆ, ವಾಸನಾ ಬಲ ಅಂತ ಹೇಳಿ. ಈಗ ನೀವು ಉಪ್ಪಿನಕಾಯಿ ಜಾಡಿ ಒಳಗಡೆ ಉಪ್ಪಿನಕಾಯಿ ಇಟ್ಬಿಟ್ರೆ 2 ವರ್ಷ, ಆಮೇಲೆ 2 ದಿನ ಆ ಜಾಡಿ ತೊಳೆದ್ರೂ ಉಪ್ಪಿನಕಾಯಿ ಪರಿಮಳ ಹೋಗೋದಿಲ್ಲ. ಕುಲಾಲ ಚಕ್ರನ ನೀವು ತಿರುಗಿಸಿ ಬಿಟ್ಟ ನಂತರವೂ ಅದು ತಿರುಗ್ತಾನೇ ಇರುತ್ತೆ. ಇದನ್ನು ವಾಸನಾ ಬಲ ಅಂತ ನಮ್ಮ ದಾರ್ಶನಿಕರು ಹೇಳ್ತಾರೆ. ನಾನು ನೋಟಿಸ್ ಮಾಡಿದ ಹಾಗೆ ಅನೇಕ ಫ್ಯೂಡಲ್ ಜಾತಿಗಳಲ್ಲಿ ಹುಟ್ಟಿದಂತಹ ಪ್ರಗತಿಪರರಲ್ಲಿ ಅವರು ಪ್ರಜ್ಞಾಪೂರ್ವಕವಾಗಿ ಜಾತಿವಾದವನ್ನು ಮೀರಿದ್ರೂ ಕೂಡ ಅಪ್ರಜ್ಞಾಪೂರ್ವಕವಾಗಿ ಅವರು ಮಾತಾಡೋ ಭಾಷೆಯ ಶೈಲಿಯಲ್ಲೋ ಅವರ ನಡವಳಿಕೆಯಲ್ಲೋ ಅದು ಅದರ ಕುರುಹುಗಳು, ಆ ಫ್ಯೂಡಲ್ ಕುರುಹುಗಳು ಕಾಣ್ತಾ ಇರುತ್ತೆ. ಅದೇ ರೀತಿ ತಾವು ಲಿಂಗ ತಾರತಮ್ಯದ ವಿರೋಧಿಗಳು, ತಾವು ಸ್ತ್ರೀವಾದಿಗಳು ಅಂತ ಹೇಳ್ಕೊಳ್ಳುವಂತಹ ಬಹುತೇಕ ಗಂಡಸರಲ್ಲಿ, ನನ್ನನ್ನೂ ಸೇರಿಸ್ಕೊಂಡು ಬಹುತೇಕ ಗಂಡಸರಲ್ಲಿ ಆ ಗಂಡು ಯಜಮಾನಿಕೆಯ ಕುರುಹುಗಳು ನಮಗೆ ಅಪ್ರಜ್ಞಾಪೂರ್ವಕವಾಗಿ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಾವು ಬೈಗುಳಗಳನ್ನು ಬೈಯುವಾಗಲೋ ಮಾತಾಡುವಾಗಲೋ ಅದು ನಮಗೆ ಗೊತ್ತಿಲ್ಲದೆ ಹೊರಗಡೆ ಬಂದ್ಬಿಡುತ್ತೆ. ಈ ಅಪ್ರಜ್ಞಾಪೂರ್ವಕವಾಗಿ ಉಳ್ಕೊಂಡ ಆ ಗಂಡು ಯಜಮಾನಿಕೆಯ ಕುರುಹುಗಳನ್ನು ಕೂಡ ನಾವು ಕೊಲ್ಲಬೇಕು ಅನ್ನೋದು ಶೀರ್ಷಿಕೆಯ ಉದ್ದೇಶ, ಗಂಡಸರನ್ನು ಕೊಲ್ಲಿರಿ. ಲಿಟರಲಿ
ಕೊಲ್ಲಿರಿ, ಪಿಸ್ತೂಲು ಅಥವಾ ಚಾಕು ಹಿಡಿದು ಕೊಲ್ಲಿರಿ ಅಂತ ಅಲ್ಲ. ಕುವೆಂಪು ಮನೆಯನೆಂದು ಕಟ್ಟದಿರು ಅಂತ ಹೇಳ್ತಾರೆ. ಇಟ್ಟಿಗೆ ಸಿಮೆಂಟುಗಳ ಮನೆಯನ್ನು ಕಟ್ಟಬೇಡ ಅಂತ ಅದರ ಅರ್ಥ ಅಲ್ಲ. ಈ ಗಂಡಸರನ್ನು ಕೊಲ್ಲಿರಿ ಅಂದರೆ ನಮ್ಮೆಲ್ಲರ ಒಳಗಡೆ ಇರುವಂತಹ ಗಂಡು ಯಜಮಾನಿಕೆ, ಇದನ್ನು ಕೊಲ್ಲಬೇಕು ಅಂಥೇಳಿ ನನ್ನ ಒಂದು ಕವಿತೆಯ ಶೀರ್ಷಿಕೆಯ ದೃಷ್ಟಿಕೋನ. ಧನ್ಯವಾದಗಳು ಸರ್. ಮಾತಾಡೋಣ ಮುಂದೆ. ಒಂದು ಪದ್ಯ. ಕಾಡಿಗೆ ಬೆಂಕಿ ಬಿದ್ದಿದೆ, ಕಾಡು ಪ್ರಾಣಿಗಳು ಹೈರಾಣಾಗಿವೆ. ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡಿ ಕಿರುಚಾಡಿ ಬಚಾವಾಗಲು ಯತ್ನಿಸುತ್ತಿವೆ. ಜಿಂಕೆ, ಮೊಲ, ಆಮೆ, ಆನೆ, ಹುಲಿ, ಸಿಂಹ, ಸರ್ಪ, ಚಿರತೆ ಎಲ್ಲ ದಿಕ್ಕುದಾರಿ ತೋಚದೆ ಸುಟ್ಟು ಶವವಾಗಿವೆ. ಕಾಡ್ಗಿಚ್ಚು ಹಬ್ಬುತ್ತಾ ಹಬ್ಬುತ್ತಾ ಜೀವಗಳ ಸುಡುತ್ತಾ ಕೊನೆಗೆ ಊರು ತಲುಪಿದೆ. ಜನರ ಮನೆಗಳಲ್ಲಿ ಒತ್ತಿ ಹುರಿಯುತ್ತಿರುವ ಕ್ರೋಧಾಗ್ನಿಯ ಕಂಡು ತಣ್ಣಗಾಗಿದೆ. ಜನರ ಮನೆಗಳಲ್ಲಿ ಒತ್ತಿ ಉರಿಯುತ್ತಿರುವ ಕ್ರೋಧಾಗ್ನಿಯ ಕಂಡು ತಣ್ಣಗಾಗಿದೆ. ಈ ಸಾಲುಗಳನ್ನು ಬರೆದಂಥವರು ಈಗ ಏನನ್ಬೇಕು ಅದನ್ನು ಹೊಸ ತಲೆಮಾರು ಯುವ ಅಂತ ನದೀಮ್ ಸನದಿಯವರ ಸಾಲುಗಳಿದು. ಇವರು ಕವಿತೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ದುರಿತ ಕಾಲದಲ್ಲೂ ಹಾಡುತ್ತಿರಬೇಕು, ದುರಿತ ಕಾಲದ ಹಾಡನ್ನು ಅಂತ. ನಾವೆಲ್ಲರೂ ಕೂಡ ಬಹಳಷ್ಟು ಗೋಷ್ಠಿಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ, ಕೇಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಒಂದು ಪದವನ್ನು ಬಳಸ್ತೀವಿ ನಾವು, ಇಂತಹ ದುರಿತ ಕಾಲದಲ್ಲಿ ಅಂತ. ನನಗೆ ಬಹಳ ದಿನದಿಂದನೂ ಒಂದು ಕಾಡ್ತಾ ಇದೆ, ದುರಿತ ಕಾಲ ಅಂದರೆ ಯಾವುದು? ನನ್ನ ಪ್ರಶ್ನೆ. ನಾವೆಲ್ಲರೂ ಕೂಡ ದುರಿತ ಕಾಲವನ್ನು ದಾಖಲು ಮಾಡ್ಕೊಂಡು ಬಂದಿದ್ದೀವಿ, ನಿಜ. ಹಾಗಾದರೆ ದುರಿತವಲ್ಲದ ಕಾಲ ಅಂತ ಯಾವುದಾದ್ರೂ ಒಂದು ಇತಿಹಾಸದಲ್ಲಿ ಇದೆಯಾ? ಆ ಕಾಲದ ದಾಖಲೆ ಏನಾದರೂ ನಮ್ಮ ಕವಿಗಳು ಮಾಡಿದ್ದಾರಾ? ಯಾಕೆ ನಾವು ಯಾವಾಗಲೂ ದುರಿತ ಕಾಲ ಅಥವಾ ಆ ದುರಿತ ಅನ್ನೋ ಪದ ಕಾಂಟೆಂಪರರಿನ, ಅಂದರೆ ಯಾವ ಕಾಲಕ್ಕೂ ಅದು ಸಮಕಾಲೀನವ? ಎಲ್ರಿಗೂ ನಮಸ್ಕಾರ. ನೀವು ಉಲ್ಲೇಖಿಸಿದಂಥ ಸಾಲು, ದುರಿತ ಕಾಲದಲ್ಲೂ ಹಾಡುತ್ತಿರಬೇಕೇನೋ ಹಾಡು, ಹೌದು ಹಾಡುತ್ತಿರಬೇಕು ದುರಿತ ಕಾಲದ ಹಾಡನ್ನು ಅನ್ನುವಂಥದ್ದು ಬರ್ಟೋಲ್ಟ್ ಬ್ರೆಕ್ಟ್ ಅನ್ನುವಂಥ ಒಬ್ಬ ಕವಿ ಬರೆದಂಥ ಸಾಲುಗಳು. ಬರ್ಟೋಲ್ಟ್ ಬ್ರೆಕ್ಟ್ ಈ ಕವಿತೆಯ ಸಾಲುಗಳನ್ನು ಬರೆದು ಸುಮಾರು 55 ವರ್ಷಗಳಾದವು. ಇಂದಿಗೂ ಸಹ ಈ ಸಾಲುಗಳು ಮತ್ತು ಇದರಲ್ಲಿ ಬರ್ತಕ್ಕಂತಹ ದುರಿತ ಅನ್ನೋ ಶಬ್ದವನ್ನು ಬೇರೆ 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 ಫೇಸಸ್ಗಳಲ್ಲಿ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ನಾವು ಗಮನಿಸ್ತಾನೆ ಇರ್ತೇವೆ, ಬಳಸ್ತಾನೂ ಇರ್ತೇವೆ. ಸೊ ನೀವು ಕೇಳಿದ ಹಾಗೆ ದುರಿತವಲ್ಲದ ಕಾಲ ಯಾವುದಾದ್ರೂ ಇದೆಯಾ ಅಂತಂದರೆ, ನನಗೆ ಅಥವಾ ನನ್ನ ಜ್ಞಾನ ವಿಸ್ತಾರದ ಲಿಮಿಟ್ನಲ್ಲಿ ಹೇಳುವಂತಾದರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾವತ್ತಿನವರೆಗೆ ತುಳಿತಕ್ಕೆ, ಅನ್ಯಾಯಕ್ಕೆ ಒಳಗಾಗ್ತಾ ಇರ್ತಾನೋ, ಭ್ರಷ್ಟಾಚಾರಕ್ಕೆ ಬಲಿಯಾಗ್ತಾ ಇರ್ತಾನೋ, ಖಾಲಿ ಹೊಟ್ಟೆ ನಿದ್ದೆಗೆ ಜಾರ್ತಿರ್ತಾನೋ, ಅಲ್ಲಿಯವರೆಗೆ ದುರಿತ ಕಾಲ ಹೋಗುವುದಿಲ್ಲ, ದುರಿತವಲ್ಲದ ಕಾಲ ಬರುವುದಿಲ್ಲ ಅಂತಂದು ಒಬ್ರು ಯಾರೋ ದೊಡ್ಡವ್ರು ಹೇಳೋಗಿದ್ದಾರೆ. ಏನು ಅಂತಂದರೆ, ಕ್ರಿಯೇಟಿವ್ ಮೈಂಡ್ ಆದಂತಹ ನೀವುಗಳು, ಅಂದರೆ ಕವಿಗಳು, ಕಲಾಕಾರರು, ಕತೆಗಾರರು ಎಲ್ಲರೂ, ನೀವು ಪ್ರಭುತ್ವದ ಅನ್ಆಫಿಷಿಯಲ್ ಅಪೋಸಿಷನ್ ಅಂಥೇಳಿ, ಅಂದರೆ ಪ್ರಭುತ್ವದ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅಂಥೇಳಿ. ಅಂದರೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವಂಥ ಕೆಲಸವನ್ನು ಕವಿಯಾದವನು ಅಥವಾ ಲೇಖಕನಾದವನು ಮಾಡಬೇಕಾಗ್ತದೆ. ಒಂದು ನಿದರ್ಶನ ನೆನಪಿಗೆ ಬರ್ತದೆ ನನಗೆ. ತಮಗೆಲ್ರಿಗೂ ಗೊತ್ತಿರ್ತದೆ, ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಕೆಂಪು ಕೋಟೆಯ ಮೇಲೆ ಒಂದು ದೊಡ್ಡ ಕವಿಗೋಷ್ಠಿ ಆಗ್ತದೆ. ಪ್ರಧಾನಮಂತ್ರಿಗಳು ಅದರ ಅಧ್ಯಕ್ಷತೆ ವಹಿಸಿರ್ತಾರೆ. ನೆಹರು ಅವ್ರ ಕಾಲದಿಂದ ನಡೀತಾ ಬಂದಿದೆ. ಇಂಥದ್ದೊಂದು ಕಾಲ, ನೆಹರು ಅವ್ರ ಕಾಲದಲ್ಲಿ, ನೆಹರು ಅವರು ಪ್ರಧಾನಮಂತ್ರಿಯಾದಾಗ ಒಂದು ಕವಿಗೋಷ್ಠಿ ಆಯೋಜನೆ ಮಾಡಿರ್ತಾರೆ. ಮಹಾಕವಿ ರಾಮಧಾರಿ ಸಿಂಗ್ ದಿನಕರ್ ಅವರು ಆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಾರೆ. ಎಲ್ಲ ಕವಿಗಳು ವೇದಿಕೆ ಮೇಲೆ ಕೂತ್ಕೊಂಡಾಗ ಪ್ರಧಾನಮಂತ್ರಿಗಳ ಆಗಮನ ಆಗ್ತಾರೆ. ಪಂಡಿತ್ ನೆಹರು ಅವರು ಬರ್ತಾರೆ. ಸೊ ಪಂಡಿತ್ ನೆಹರು ಅವರನ್ನು ರಿಸೀವ್ ಮಾಡಲಿಕ್ಕೆ ಏನು ಕೆಳಗೆ ಇಳಿತಾರೆ ಎಲ್ಲರೂ, ಕೆಂಪು ಕೋಟೆಗೆ ವಾಪಸ್ಸು ಸ್ಟೇಜಿಗೆ ಹತ್ತಿರಬೇಕಾದ್ರೆ ಪಂಡಿತ್ ನೆಹರು ಅವರು ಎಡುತ್ತಾರೆ. ಇನ್ನೇನು ನೆಲಕ್ಕೆ ಬೀಳ್ತಾರೆ ಅನ್ನೋವಷ್ಟರಲ್ಲಿ ಹಿಂದೆ ಇದ್ದಂತಹ ರಾಮಧಾರಿ ಸಿಂಗ್ ದಿನಕರ್ ಅವರು ಅವರನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ನೆಹರು ಅವರು ತಿರುಗಿ ದಿನಕರ್ ಅವರಿಗೆ ಹೇಳ್ತಾರೆ, ದಿನಕರ್, ಇವತ್ತು ನೀವು ನನ್ನನ್ನು ನಿಲ್ಲಿಸಲಿಲ್ಲ, ಭಾರತದ ಮರ್ಯಾದೆಯನ್ನು ನೆಲಕ್ಕುರುಳುವುದರಿಂದ ಉಳಿಸಿದ್ರಿ ಅಂಥೇಳಿ. ಅವಾಗ ದಿನಕರ್ ಅವರೊಂದು ಭಾಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನಾನು ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸಲಿಲ್ಲ. ಇದರ ಅರ್ಥ ಏನು ಅಂತಂದರೆ, ಯಾವಾಗ ಪ್ರಭುತ್ವ ತನ್ನ ಸ್ಥಿಮಿತವನ್ನು ಕಳೆದುಕೊಂಡು ವರ್ತಿಸಲಿಕ್ಕೆ ಪ್ರಾರಂಭ ಮಾಡ್ತದೋ,
ಕವಿಯಾದವನು ಕಲಾಕಾರನಾದವನು ಅದನ್ನು ಸರಿದಾರಿಗೆ ಮತ್ತರೋ ಕೆಲಸವನ್ನು ಮಾಡ್ತದೆ ಅಂಥೇಳಿ. ಅಂದರೆ ದುರಿತವಲ್ಲದ ಕಾಲ ನಿಜವಾಗಬೇಕು ಅಂದರೆ ನಿಮ್ಮೆಲ್ಲರ ಆಶಯವೂ ಅದೇ, ದುರಿತವಲ್ಲದ ಕಾಲ ಬರಬೇಕು ಅನ್ನೋಂಥದ್ದು. ಆದರೆ ಯಾವಾಗಿನವರೆಗೆ ಚಿಕ್ಕ ಪುಟ್ಟ ಬೇಸರಗಳು ನಮ್ಮ ನಡುವೆ ಇರ್ತವೆ ಅಲ್ಲಿವರೆಗೆ ಅದು ಬರಲ್ಲ ಅಂಥೇಳಿ. ಆದರೆ ನಾವು ಆಶಯ ಮಾಡಬೇಕು, ಅದರ ಅದು ಸಫಲವಾಗುವ ಅಥವಾ ಅದು ನಮ್ಮ ಎದುರಿಗೆ ಬರುವಂಥ ಪ್ರಯತ್ನಗಳನ್ನು ನಾವು ಖಾಯಂ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತದೆ. ಅಂದರೆ ಎಲ್ಲವೂ ಸಮೃದ್ಧವಾಗುವುದು. ಅಥವಾ ಈಗ ಏನನ್ನಿಸ್ತದೆ ನನಗೆ ಅಂತಂದರೆ ದುರಿತ ಕಾಲ ಅಥವಾ ದುರಿತವಲ್ಲದ ಕಾಲ ಅನ್ನೋದು ಒಂದು ಮಿರಾಜ್ ಇದ್ದಂಗೆ. ಅಂದರೆ ಅದು ಬರ್ತದೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಎದುರು ನೋಡಬೇಕಾಗ್ತದೆ. ಮಿರಾಜ್ ಅಂಥೇಳಿ ಹೇಳ್ಬೋದು ಅಥವಾ ಮರೀಚಿಕೆ ಅಂಥೇಳಿ ಹೇಳ್ಬೋದು. ಸೊ ದುರಿತವಲ್ಲದ ಕಾಲ ಬರಲಿ ಅಂಥೇಳಿ ನಾನು ಆಶಿಸ್ತೇನೆ. ಎಲ್ಲರೂ ಸುಖವಾಗಿ ಇರಬೇಕು ಅನ್ನುವಂಥದ್ದೇ ದುರಿತವಲ್ಲದ ಕಾಲ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸರ್ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಅಕ್ಕ. ನಮಗೆ ಭಾಳ ಕುತೂಹಲ ಆಯಿತು. ಆ ಥರದ್ದೇನಾದರೂ ಎಲ್ಲರೂ ಸಮೃದ್ಧಿಯಾಗಿರುವಂತಹ ಒಂದು ಕಾಲ ಏನಾದರೂ ಬಂದರೆ ನಾವೆಲ್ಲರೂ ಕೂಡ ಈ ಸಮಾಜದ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿದೆ, ಕಿಂಚಿತ್ತು ಯೋಚನೆ ಮಾಡಿದೆ. ಸುಖ ಸಮೃದ್ಧಿಯಾಗಿದ್ದರೆ ನಿಜವಾಗ್ಲೂ ಅದು ದುರಿತವಲ್ಲದ ಕಾಲ ಅದೆಲ್ಲರಿಗೂ ಬರಲಿ ಅಂತೇಳಿ ಆಶಿಸ್ತಾ, ಮೇಡಮ್ ಅವರೇ ನಿಮಗೆ ದೇವರ ತೇರಿಗೂ ಗಾಲಿಗಳು ಬೇಕು ಅಂತೇಳಿ ಸಂಕಲನ ಬಂತು ನಿಮ್ಮದು. ಇದೇ ಮೊದಲ ಬಾರಿಗೆ ದೇವರ ಚಿತ್ರಕ್ಕೆ ಯಾರೋ ಹೂ ಸಿಕ್ಕಿಸಿದ್ದನ್ನು ನೋಡಿ ನನ್ನೊಳಗೆ ನಾನು ಮಾತನಾಡಿಕೊಂಡೆ. ಇದೇ ಮೊದಲ ಬಾರಿಗೆ ದೇವರ ಚಿತ್ರಕ್ಕೆ ಯಾರೋ ಹೂ ಸಿಕ್ಕಿಸಿದ್ದನ್ನು ನೋಡಿ ನನ್ನೊಳಗೆ ನಾನು ಮಾತನಾಡಿಕೊಂಡೆ. ಇಲ್ಲಿ ದೇವರ ಗುರುತು ಸಿಗುವುದು ಬಲು ಸುಲಭ, ಇಲ್ಲಿ ದೇವರ ಗುರುತು ಸಿಗುವುದು ಬಲು ಸುಲಭ, ಮನುಷ್ಯರದ್ದೇ ಕಷ್ಟ. ಈ ಸಾಲುಗಳನ್ನು ಬರೆದಂಥವರು ಭವ್ಯ ಕಬ್ಬಳಿ ಮೇಡಮ್ ಅವರು. ನಿಮ್ಮ ಕವಿತೆಗಳನ್ನು ಗಮನಿಸಿದಾಗ ನೀವು ನಿಮಗೆ ನೀವು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಲೋಕಕ್ಕೆ ಲೋಕವನ್ನು ಕಂಡಿದ್ದೀರಿ, ಆ ಲೋಕಕ್ಕೆ ಹೇಳಿದ್ದೀರಿ ಪದ್ಯಗಳನ್ನು, ಕವಿತೆಗಳನ್ನು. ಅಂದರೆ ಆ ಲೋಕ ನೀವಾ ಅಥವಾ ಆ ಲೋಕದೊಳಗಡೆ ನಿಮ್ಮನ್ನು ಕಂಡುಕೊಂಡು ನೀವು ಮಾತಾಡ್ಕೊಂಡ್ರ ಅಂತ. ಅಂದರೆ ನಿಮ್ಮ ಖಾಸಗಿತನವೂ ಕೂಡ ಲೋಕದ ಜೊತೆ ಬೆಸೆದುಕೊಂಡಿದೆಯಾ ಅಂತ. ಎಲ್ಲರಿಗೂ ನಮಸ್ಕಾರ. ಕಲಿಗಾಲ ಹೌದು, ಆದರೆ ಪದ್ಯ ಬರೆಯೋ ಕೂತಾಗ ಅದು ಕವಿಗಾಲ. ಏನು ಹುಟ್ಟುತ್ತೆ ನಾವು ಅದನ್ನು ಬರಿತೀವಿ. ನನ್ನ ಬರವಣಿಗೆನಲ್ಲಿ ನನಗೆ ಯಾವಾಗಲೂ ಕವಿತೆಗಳ ಬಗ್ಗೆ ಅನಿಸಿದ್ದು, ಕವಿತೆಗಳು ಹುಟ್ಟಿದ ಹೇಗೆ ಅಂದರೆ ಒಂದು ಅಬ್ಸರ್ವೇಷನಿಂದ, ಇನ್ನೊಂದು ಅನುಭವಗಳಿಂದ. ಉದಾಹರಣೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ನಾನು ಬೆಂಗಳೂರಿನಲ್ಲಿ ವಾಸ ಆಗಿದ್ದು ವಿಜಯನಗರ. ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದ ಬಾಗಿಲು ಪಕ್ಕದಲ್ಲಿ ಚಪ್ಪಲಿ ಬಿಟ್ಟಿದೆ. ದೇವ್ರಿಗೆ ಕೈ ಮುಗಿದು ಆಚೆ ಬರಬೇಕಾದ್ರೆ ಚಪ್ಪಲಿ ಕಾಣಲಿಲ್ಲ. ಆಚೆಗೆ ಈಚೆಗೆ ನೋಡಿದೆ, ಬಹುಶಃ ಯಾರೋ ಕದ್ದಿದ್ದಾರೆ ಅಂತ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಮೂಲೆಯಲ್ಲಿ ದೇವಸ್ಥಾನದ ಮೂಲೆಯಲ್ಲಿ ಒಂದು ಅಜ್ಜಿ ಜೋರಾಗಿ ಕೂಗ್ತು, ನೀನು ಚಪ್ಪಲಿ ಬೇಡವಾ ಅಂತ. ಹೋದೆ, ಅಲ್ಲಿ ಹೋಗಿ ನಾನು ಅಲ್ಲಿ ಬಿಟ್ಟಿದ್ದೆ, ಇಲ್ಲಿ ಯಾಕೆ ಬಂತು? ₹1 2 ಇದ್ದರೆ ಕೊಟ್ಬಿಟ್ಟು ತೊಗೊಂಡೋಗಪ್ಪ ಅಂದರು. ಆದರೆ ನನಗೆ ಕೋಪ ಬಂದಿತ್ತು, ನಾನು ನಿಮಗೆ ಈ ಜವಾಬ್ದಾರಿ ಕೊಟ್ಟಿಲ್ಲ, ಯಾಕೆ ಇಲ್ಲಿವರೆಗೂ ತೊಗೊಂಡು ಬಂದ್ರಿ ಅಂತ. ಆವಾಗ ಅಜ್ಜಿ ಹೇಳ್ತು, ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯ್ದರೆ ಅರ್ಚಕರು ಬೈತಾರೆ ಅಂತ. ಆ ಅಜ್ಜಿ ಮುಂದೆ ಇನ್ನೂ ಒಂದು 10-15 ಜೊತೆ ಚಪ್ಪಲಿ ಇತ್ತು. ನಾನು ಬೈದರೆ ಆ ಅಜ್ಜಿಗೆ ನೋವಾಗ್ಬೋದೇನೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಮತ್ತೆ ಆ 10-15 ಜೊತೆ ಚಪ್ಪಲಿ ತೊಗೊಳ್ಳೋರಲ್ಲಿ ಎಷ್ಟು ಜನ ಅಜ್ಜಿನ ಬೈಬೋದು ಅಂತ ಯೋಚನೆ ಬಂದು ಏನು ಮಾತಾಡದೆ ಅಲ್ಲಿಂದ ಹೊರಟು ಬಂದುಬಿಟ್ಟೆ. ಅಲ್ಲಿಂದ ಸೀದಾ KFCಗೆ ಹೋದೆ. ₹400 ಬಿಲ್ ಆಯಿತು. ಈ ಊಟ ಅಜ್ಜಿ ಮಾಡಬೇಕಂದ್ರೆ ಎಷ್ಟು ಜನದ ಜೊತೆ ಬೈಸ್ಕೋಬೇಕಲ್ವಾ ಅನ್ನೋದು ಮನಸ್ಸಿಗೆ ಬಂತು. ನಾನು ತೊಗೊಂಡೋಗಿ ಕೊಟ್ಬಿಡ್ಲಾ ಇಲ್ಲಿ ಸ್ವಲ್ಪ ಪಾರ್ಸೆಲ್ನ ಅಂತ ಯೋಚನೆ ಆದರೆ ಅಜ್ಜಿ ದೇವಸ್ಥಾನದ ಪಕ್ಕ ಕೂತಿದೆ, ನಾನ್ ವೆಜ್ಜು, ದೇವ್ರು ಬೈಕೋಬೋದಲ್ವಾ ಅನ್ನೋ ಯೋಚನೆ. ಎಷ್ಟು ಆಲೋಚನೆಗಳು ಒಂದು ಸಣ್ಣ ಎಳೆಯಲ್ಲಿ ಶುರು ಆಗುತ್ತೆ. ಈ ಕವಿತೆ ಇದೊಂದು ಕವಿತೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಇದು ತುಂಬ ಕಾಡ್ತು. ಆಲ್ಮೋಸ್ಟ್ ಒಂದು 4 ತಿಂಗಳು ನಂತರ KFC ಅನ್ನೋ ಒಂದು ಕವಿತೆಯಾಗಿ ಅದು ಹುಟ್ಟಿತು. ಹಾಗೆ ಕವಿತೆಗಳು ಒಡಮೂಡೋದು, ಅದು ಒಡಲಲ್ಲಿ ಮೂಡೋದು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅದಕ್ಕೆ ನಾನು ಯಾವ ಚೌಕಟ್ಟನ್ನು ಕೊಡಲಿಲ್ಲ. ಆಗ ಅನ್ನಿಸಿದ್ದು, ಅನುಭವಕ್ಕೆ ಬಂದಿದ್ದು. ಆ ಕವಿತೆಗಳಲ್ಲಿ ನೀವೆಲ್ಲರೂ ಸಿಕ್ಕರೆ ನನಗೆ ಖುಷಿ. ನಾನಂತೂ ಎಲ್ಲ ಕವಿತೆಯನ್ನು ಆನಂದಿಸ್ತಾ ಬರೆದಿದ್ದೀನಿ. ಅದು ಚೌಕಟ್ಟುಗಳನ್ನ ಮೀರಿದ ಕವಿತೆ ಆಗೋದು ನಾವು ಇನ್ನೊಬ್ಬರ ನೋವಿನ ಬಗ್ಗೆ ಮಾತಾಡಿದಾಗ, ಮತ್ತು ಇನ್ನೊಬ್ಬರ ಹಸಿವಿನ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾವುದೇ ಚೌಕಟ್ಟು ಬೇಡ ಅನ್ನೋದು ನನ್ನ ನಂಬಿಕೆ. ಧನ್ಯವಾದಗಳು ಮೇಡಮ್. ಪ್ರವೀಣ್ ಅವರನ್ನು ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ ಅವರ ಪದ್ಯಗಳನ್ನು ಓದ್ಕೊಂಡು. ಅವರ ಇಡೀ 2 ಸಂಕಲನಗಳನ್ನು, 2 ಅಲ್ವಾ 3,
ಆ ಮೂರೂ ಸಂಕಲನಗಳ ಪದ್ಯಗಳನ್ನು ಓದ್ಕೊಂಡಂತಹ ಸಂದರ್ಭದಲ್ಲಿ ನಾನು ಕುತೂಹಲಕ್ಕೆ ಅವ್ರನ್ನ ಕೇಳಿದೆ, ಅಲ್ಲಪ್ಪ ನೀನು ಮೂರೂ ಸಂಕಲನ ಬರೆಯೋ ಹೊತ್ತಿಗೆ ಯಾರಾದರೂ ಒಬ್ಬರಾದರೂ ಪ್ರೇಯಸಿ ಅವ್ರು ಸಿಗಬಾರ್ದ ನಿನಗೆ? ಒಂದು ಪ್ರೀತಿ ಪ್ರೇಮ ಅಂದರೆ ಬರೀಬೇಕು ಅಂತೇನಿಲ್ಲ, ಸುಮ್ಮನೆ ನಾನು ಅವ್ರನ್ನ ಕಾಲೆಳಿತಾ ಇರೋದು ತಮಾಷೆಗಾಗಿ. ಇರಲಿ, ಅವರಿಗೆ ಒಂದು ಆಕ್ರೋಶ ಇದೆ. ಇವತ್ತಿನ ಮೊನ್ನೆ ಅವರೊಂದು ಘಟನೆಯನ್ನು ನೆನಪಿಸ್ಕೊಂಡ್ರು. ಯಾರೋ ಒಬ್ಬರು ಪ್ರಕಾಶಕರು ನಿಮ್ಮ ಕವಿತೆಗಳನ್ನು ನಾವು ಪ್ರಕಟ ಮಾಡ್ತೀವಿ, ಪುಸ್ತಕಗಳನ್ನು ಕೊಡಿ, ಚೆನ್ನಾಗಿ ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಕವಿಯತ್ರ ಇರುವಂಥ ಬಿಂಬಿಸ್ತೀವಿ ಅಂತೇಳಿ ಹೇಳಿದಾಗ ಅವರು 2 ದಿನದಲ್ಲಿ ಬರ್ಕೊಡ್ಬೇಕು ಕವಿತೆನ. ಅವರು ಈಗ ಹೋದರು, ಅಲ್ಲಿ ಚಾಟ್ GPT ಜೆಮಿನಿ ಆ್ಯಪ್ಗಳಿಗೆಲ್ಲ ಹೋಗಿ ತಂದೆಯ ಬಗ್ಗೆ ಒಂದು ಕವಿತೆ, ತಾಯಿಯ ಬಗ್ಗೆ ಒಂದು ಕವಿತೆ ಅಂತೇಳಿ ಇಡೀ ರಾತ್ರಿ 40 ಕವಿತೆಗಳನ್ನು ಸಿದ್ಧ ಮಾಡಿ ಎಲ್ಲರೂ ಒಬ್ಬರಲ್ಲ ಒಂದು 3-4 ಜನ ಅವರೆಲ್ಲ ಸೇರ್ಕೊಂಡು ಪದ್ಯಗಳನ್ನು ಕೊಟ್ಟು ಅದು ಪ್ರಕಟನೂ ಅದು ಪ್ರಿಂಟಾಗಿ ಪ್ರಕಟನೂ ಆಯಿತು. ಅಂದರೆ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ, ನಾವು ಇವತ್ತಿನ ಯುವ ತಲೆಮಾರು ಕಾವ್ಯವನ್ನು ಕುರಿತು ಎಲ್ಲಿಗೆ ಬಂದು ಭಾಳ ಆತಂಕ ಆಗುತ್ತೆ. ಸೊ ಅದನ್ನು ಭಾಳ ಇವತ್ತಿನ ತಲೆಮಾರಿನ ಈ ಮನಸ್ಥಿತಿನ ಕುರಿತು ಅವರು ಯಾವಾಗಲೂ ಹೇಳ್ತಾಯಿದ್ರು. ಸೊ ಅದರ ಕುರಿತು ನೀವು ಮಾತಾಡಿ, ನಿಮ್ಮ ಪದ್ಯ ನೀವು ಹೇಗೆ, ನಿಮ್ಗೆ ಪ್ರೇರಣೆ ಆಯಿತು ಪದ್ಯ, ಇದನ್ನು ನೀವು ಹೇಗೆ ಖಂಡಿಸ್ತೀರಿ? ಹಲೋ, ಮೊದಲಿಗೆ ನಾನು ಈ ವೇದಿಕೆಯಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತೀನಿ ಅಂತ ನಾನು ನಿರೀಕ್ಷೆ ಈ ಕ್ಷಣಕ್ಕೂ ನಾನು ಮಾಡಿಲ್ಲ. ನನಗಿದನ್ನ ಅವಕಾಶ ಮಾಡಿಕೊಟ್ಟವರು ಕನ್ನಡ ಓದುಗರ ಒಕ್ಕೂಟ ಬಳಗದ ಎಲ್ಲ ಸದಸ್ಯರಿಗೆ ಮೊಟ್ಟ ಮೊದಲಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ಕವಿತೆಯ ಜರ್ನಿ ಅಂದರೆ ನನಗೆ ಅದು ಹೇಳೋಕ್ಕಾಗಲ್ಲ. ಅಲ್ಲೆಲ್ಲೋ ಬೆಂಗಳೂರಲ್ಲಿ KR ಮಾರ್ಕೆಟಲ್ಲಿ ಮಸೀದಿ ಪಕ್ಕದಲ್ಲಿ ಒಂದು ನಿಕೃಷ್ಟವಾದ ವ್ಯಕ್ತಿ ಚೀರಾಟ ನನಗೆ ರಾತ್ರಿ ಬೆಳಗ್ಗೆ ಮುಂಜಾನೆ ರಾತ್ರಿ 3 ಗಂಟೆಗೆ ಕೇಳಿಸುತ್ತೆ. ಕೂತ್ಕೊಂಡು ಟೀ ಮತ್ತು ಬನ್ನು ಸಮೋಸ ತಿನ್ನುವಾಗ ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ ಇನ್ಯಾವುದೋ ಆಕ್ರೋಶದ ಧ್ವನಿ ಕೇಳುತ್ತೆ. ಇನ್ನೆಲ್ಲೋ ಅಲ್ಲೆಲ್ಲೋ ಗಲಾಟೆ ನಡೆದು ಅವನನ್ನು ಹಿಗ್ಗಮುಗ್ಗ ಹೊಡೆದು ರಕ್ತ ಸೋರ ಹಾಗೆ ಹೊಡೆಯುವಾಗ ಚೀರಾಟಗಳು ಸೇರುತ್ತೆ. ಫ್ರೀಡಮ್ ಪಾರ್ಕಲ್ಲಿ ದನಿ ಇಲ್ಲದವರ ಬಗ್ಗೆ ಕೂತ್ಕೊಂಡು ವರ್ಷಾನುಗಂಟೆ ಅವ್ರ ಬಾಯಿ ಇಲ್ದವ್ರಿಗೆ ಕೂಗಿ ಅಳತೆಯಲ್ಲಿ ಚೀರಾಟ ಮಾಡ್ತಾರಲ್ಲ, ಆ ಧ್ವನಿಗಳು ನಮಗೆ ಕೇಳಿಸುತ್ತೆ. ನನಗೆ ಹೀಗೆ ನೋಡ್ತಾ ಇದೇನಿದು, ನಾನು ಅಂದ್ಕೊಂಡಿರೋ ಸಮಾಜ ಹೀಗೇನ ಇದೆಯಾ? ಹೋಗ್ತಾ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ತಾ ಹೋದೆ. ಫಸ್ಟು ನಾನು ಬೇರೆಯವ್ರನ್ನ ಪ್ರಶ್ನೆ ಮಾಡಿ ಏನು ಉಪಯೋಗ ಇಲ್ಲ ಅಂತ ನನಗೆ ಗೊತ್ತಾಯಿತು. ಫಸ್ಟು ಮೊದಲು ನಾನು ಸರಿ ಇದ್ದೀನ ಅನ್ನೋದನ್ನು ನೋಡ್ಕೊಳ್ತಾ ಹೋದ್ವಿ. ನೋಡ್ಕೊಳ್ತಾ ಹೋದಾಗ ಒಂದೊಂದು ಪ್ರತಿಮೆ, ಒಂದೊಂದು ರೂಪಕ, ಒಂದೊಂದು ಘಟನೆ ನನ್ನ 3 ಸಂಕಲನದ ಕವಿತೆಗಳಲ್ಲಿ ಬಂದಂಥ ವಸ್ತುಗಳು. ಇವು ನನಗೆ ಕವಿತೆಗಳು ಹುಟ್ಟಿದ ಬಗ್ಗೆ. ಧನ್ಯವಾದಗಳು ಪ್ರವೀಣ್ ಅವರು. ಅರಸರ್, ಚುಟುಕು ಸಾಹಿತ್ಯ ಭಾಳಷ್ಟು ಈಗ ಬರೆಯೋರು ತುಂಬ ಕಡಿಮೆ. ಅದು ದುಂಡಿರಾಜು, ದಿನಕರ್ ದೇಸಾಯಿ, ಆ ನಂತರದಲ್ಲಿ ಒಂದಷ್ಟು ಜನ ಬಿಟ್ಟರೆ ಅದನ್ನು ಪ್ರಯೋಗ ಮಾಡಿದವರು. ಆನಂತರ ಅದನ್ನು ದೀರ್ಘಕಾಲ ಅದರ ಚುಂಗು ಹಿಡ್ಕೊಂಡು ಮುಂದುವರಿತಾ ಇರೋರು ನೀವು. ಯಾಕೆ ನೀವು ಚುಟುಕ ನಿಮಗೆ ಅಷ್ಟು ಆಪ್ತವಾಗಿದೆ? ಚುಟುಕನೇ ಬರಿಬೇಕು ಅಂತ ಯಾಕೆ ಇದು ಸಹಜವಾದದ್ದು. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡುವಂತಹ ದೃಶ್ಯಗಳೇ ಇರ್ತದೆ. ಅಂತರಾಳದ ಒಳಧ್ವನಿಗಳನ್ನು ಪ್ರತಿಧ್ವನಿಸುವಂತೆ ಮಾಡುವುದಕ್ಕೆ ಒಂದು ಆಯಾಮ. ಉದಾಹರಣೆಗೆ ನೋಡಿ, ನಾವು ನೋಡುವ ದೃಷ್ಟಿಯನ್ನು ಎಕ್ಸ್ರೇ ದೃಷ್ಟಿಯನ್ನಾಗಿ ಪರಿವರ್ತಿಸಿಕೊಂಡ್ರೆ, ನಾನು ಒಬ್ಬ ವೈದ್ಯನಾಗಿ ನನ್ನ ಅನುಭವದ ಆಧಾರದ ಮೇಲೆ ಹೇಳೋದಾದರೆ, ಒಂದು ವ್ಯಕ್ತಿಯನ್ನು ನೋಡಿದಾಗ ಅವನ ಲಕ್ಷಣದಿಂದ ಹೇಳುವ ರೋಗವೇ ಬೇರೆ, ಎಕ್ಸ್ರೇ ಮಾಡಿ ನೋಡಿ ಗುರುತಿಸುವ ರೋಗದ ಲಕ್ಷಣವೇ ಬೇರೆ. ನಾವು ಪ್ರತಿನಿತ್ಯ ನೋಡ್ತೀವಿ, ನೋಡುವ ವಸ್ತುಗಳಿಗೆ ಜೀವ ತುಂಬುವಂತಹ ಒಂದು ವ್ಯವಸ್ಥೆ ಚುಟುಕುಗಳು. ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ದೃಶ್ಯ ನೀವು ಕಂಡು ನೋಡಿ. ಅಲ್ಲಿ ಹೇಳಿದ್ರು ಮೇಡಮ್ ಚಪ್ಪಲಿಯ ಬಗ್ಗೆ. ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಶ್ರೀಮಂತರು ಕಣ್ಮುಚ್ಚಿ ಬೇಡುತ್ತಾರೆ ದೇವರನ್ನು. ದೇವಸ್ಥಾನದ ಬಾಗಿಲ ಹೊರಗಡೆ ಕಣ್ಣರಳಿಸಿ ಬೇಡುತ್ತಾರೆ ಭಿಕ್ಷುಕರು. ವ್ಯತ್ಯಾಸ ನಾವು ಗ್ರಹಿಸಲ್ಲ, ಪ್ರತಿನಿತ್ಯ ನೋಡ್ತೀವಿ ನಾವು.
ದೇವಸ್ಥಾನದೊಳಗೆ ಕಣ್ಮುಚ್ಚಿ ಬಿಡ್ತಾರೆ ಶ್ರೀಮಂತರುಗಳು, ನನಗೆ ಐಶ್ವರ್ಯಗಳು ಕೊಡು. ಆದರೆ ದೇವಸ್ಥಾನದ ಹೊರಗಡೆಯವರು ಕಣ್ಣರಳಿಸಿ ಬಿಡುತ್ತಾರೆ ಜೀವನದಕ್ಕೆ. ಹಾಗೆಯೇ ನಾವು ನೋಡುವ ಪ್ರತಿನಿತ್ಯದಲ್ಲಿ ಒಂದು ದೃಶ್ಯಗಳು, ಮಾಂಸದ ಅಂಗಡಿಯ ಮುಂದೆ ಬೀದಿ ನಾಯಿಗಳು ತುಂಬಿರ್ತವೆ, ಮತದಾರರ ಮನೆಯ ಮುಂದೆ ರಾಜಕಾರಣಿಗಳ ದಂಡಿರ್ತದೆ. ವ್ಯತ್ಯಾಸ ಅಲ್ಲಿಯ ಮತದಾರನ ಒಂದು ಸ್ಥಿತಿ ಮತ್ತು ಮಾಂಸದ ಅಂಗಡಿಯ ದೃಷ್ಟಿ. ನೀವು ಕಣ್ಣಿಂದ ನೋಡಿ ಹೇಗೆ ಯಾಚನೆಯ ದೃಷ್ಟಿಯಲ್ಲಿ ರಾಜಕಾರಣಿಗಳು ಮತವನ್ನು ಯಾಚನೆ ಮಾಡ್ತಾರೆ. ಅವರ ಧ್ವನಿ ಹೇಗಿರ್ತದೆ, ಅಂತರಾಳದ ಧ್ವನಿಗಳು. ಒಂದು ಸಣ್ಣ ಉದಾಹರಣೆ, ನನ್ನನ್ನು ಸೇರಿಸಿ ಮೈಸೂರಿನ ಅಲ್ಲಿ ಒಬ್ಬರು DC ಬಂದರು. DC ಅವರು ಬಂದಾಗ ಒಂದು ಆದೇಶ ಹೊರಡಿಸಿದ್ರು, ರಾಷ್ಟ್ರೀಯ ದಿನಗಳಲ್ಲಿ ಕಡ್ಡಾಯವಾಗಿ ಇರಬೇಕು ಅಂತ ಹಾಜರಾತಿ. ಏಕೆಂದರೆ ಹಾಜರಾತಿ ರಜಾ ಬಂತು ಅಂದರೆ ಎಲ್ಲರೂ ಮನೇಲಿ ಇರ್ತಾಯಿದ್ರು. ಅದರಿಂದ ಯಾರೂ ಅಲ್ಲ, ಮಣಿವಣ್ಣನವರೇ ಒಂದು ಆದೇಶ ಹೊರಡಿಸಿದ್ರು, ನಿಮ್ಮ ಅಟೆಂಡೆನ್ಸ್ನ ನಾವು ಹಾಕ್ತೀವಿ ಅಂತ. ಆಗ ಸರ್ಕಾರಿ ನೌಕರರ ನಿಲುವು ಹೇಗಿತ್ತು ಅಂದರೆ, ಸರ್ಕಾರಿ ನೌಕರರು ಬಿಕ್ಕಿ ಬಿಕ್ಕಿ ಅತ್ತರು, ಭಾನುವಾರವೇ ಗಾಂಧಿ ಜಯಂತಿ ಬಂತಲ್ಲ ಅಂತ. ಇದು ನಾವು ಹತ್ತಿರದಿಂದ ನೋಡುವಂಥ ಒಂದು ದೃಶ್ಯಗಳು. ಇದಕ್ಕೆ ಜೀವ ತುಂಬುವ ಒಂದು ಪ್ರಯತ್ನ ಆಗಲೇಬೇಕು. ಮದುವೆ ಮನೆ ಮುಂದೆ ನಾವೆಲ್ಲ ನೋಡಿದ್ದೀವಿ ಜೀವನದ ಅನುಭವಗಳೇ. ಯಾರು ಮದುಮಗ ಕಾರಲ್ಲಿ ಬರ್ತಾನೋ ಕುದುರೆಯಲ್ಲಿ ಬರ್ತಾನೋ ಆಯಾ ಪದ್ಧತಿಗೆ ಆ ನಿರೀಕ್ಷಣೆಯಲ್ಲಿ ಎಲ್ಲರೂ ತುಂಬಿರ್ತಾರೆ. ಆದರೆ ಅದೇ ಮದುವೆ ಮನೆಯ ಹಿಂದೆ ಕಾತುರದಿಂದ ಕಾಯ್ತಾ ಇರ್ತಾರೆ ಎಂಜಲೆಲೆಯ ಆಸೆಗಾಗಿ. ಪ್ರಕೃತಿಯ ಒಂದು ವೈರುಧ್ಯ ನಮ್ಮ ಸಮಾಜದಲ್ಲಿ ನಾವು ನೋಡುವ ದೃಷ್ಟಿ ಕಣ್ಣುಗಳಿಂದ ಅಲ್ಲ, ಎಕ್ಸ್ರೇ ಕಣ್ಣಿಂದ ನೋಡಬೇಕು. ಚುಟುಕು ಅಂತರಾಳದ ಒಳಧ್ವನಿಗಳ ಪ್ರತಿಧ್ವನಿ ಅಂತೇಳಿ ಪ್ರತಿಪಾದಿಸೋಕ್ಕೋಸ್ಕರ. ಧನ್ಯವಾದಗಳು ಸರ್, ಚೆನ್ನಾಗಿ ಹೇಳಿದ್ರಿ ಚುಟುಕುಗಳ ಕುರಿತು. ಹಿಂಸೆ ಎಂದರೆ ಜಿಂಕೆಯ ಕೊರಳ ಹುಲಿ ಸಿಗಿದಿದ್ದು ಹಿಂಸೆಯಲ್ಲ, ಕೊಂದ ಮೆಗವನು ಮೂಸದೆಯೇ ಮುಂದುವರಿದರೆ ಕೇಳು ಅದು ಹಿಂಸೆ. ಪೊಟರೆಯೊಳಗಿಟ್ಟ ಮೊಟ್ಟೆಗಳ ಹಾವು ನುಂಗಿದ್ದು ಹಿಂಸೆಯಲ್ಲ, ಹಕ್ಕಿಗೂಡನ್ನು ನೆಲಕ್ಕೆ ದೂಡಿ ತಣ್ಣಗೆ ಅರಿದು ಹೋದರೆ ನೋಡು ಅದು ಹಿಂಸೆ. ಯುದ್ಧದಲ್ಲಿ ಸಿಪಾಯಿ ಮಾಡಿದ ಕೊಲೆ ಹಿಂಸೆಯಲ್ಲ, ಸಾಯಿಸುವ ಕ್ಷಣದಲ್ಲಿ ತುಸುವೆ ನಕ್ಕನಾದರೂ ಅರುತ್ತುಕೋ ಸಾಯಂ ಗೃಹ ಹಿಂಸೆ ಎಂದರೆ ಅದುವೇ ಅಂತ. ಇಲ್ಲಿ ಹಿಂಸೆಯ ವ್ಯಾಖ್ಯಾನವನ್ನು ಉಲ್ಟ, ಅಂದರೆ ಯಾವುದು ನೈಸರ್ಗಿಕವಲ್ಲದ್ದೋ ಅದು ಹಿಂಸೆ ಅನ್ನೋ ಥರ. ನಾವು ಈಗ ಯಾವತ್ತಿನ ಕಾಲಮಾನದಲ್ಲಿದ್ದು ಇದನ್ನು ಬರೆದಂಥವರು ಸವಿರಾಜ್ ಅವರು, ತುಂಬ ಚಂದದ ಪದ್ಯ, ನನಗೆ ಇಷ್ಟವಾಗಿರುವಂಥ ಒಂದು ಪದ್ಯ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಅಮೇರಿಕಾ ಮತ್ತು ಇರಾನ್ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಟಿ ವಿ ಮುಂದೆ ಕೂತ್ಕೊಂಡಿರ್ತೀವಿ, ಆರಾಮ್ಸೆ ಒಂದು ಕಪ್ ಕಾಫಿ ತೊಗೊಂಡು ಚುರುಮುರಿನ ಚಿಪ್ಸ ತೊಗೊಂಡು ಕುರುಮ್ ಅಂತ ತಿಂತ ಲೋಕಾಭಿರಾಮವಾಗಿ ನೋಡ್ತೀವಿ ನಾವು. ಅದೇ ಇನ್ನೊಂದು ಕಡೆ ಚೀನಾದಲ್ಲಿ ಕರೋನಾದಂತಹ ಇನ್ನೊಂದು ಯಾವುದೋ ಒಂದು ವೈರಸ್ ಬಂತು, ಮಾರಕವಾಗಿರುವಂಥ ವೈರಸ್ ಬಂತು ಅಂದರೆ ನಮಗೆ ಸಡನ್ನಾಗಿ ಇಲ್ಲಿ ದಿಗಿಲು ಶುರುವಾಗುತ್ತೆ, ಭಯ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅದೇನಾಗ್ತವೋ ಅಂತ. ಅಂದರೆ ನಮಗೆ ಎರಡು, ಒಂದು ಸಂಭ್ರಮ, ಇನ್ನೊಂದು ಒಂದು ಆತಂಕ. ಇವೆರಡೂ ವೈರುಧ್ಯಗಳಲ್ಲಿ ನಾವು ಇವತ್ತು ಕಾಲ ಕಳೀತಾ ಇದ್ದೀವಿ. ನಮ್ಮ ಮನಸ್ಥಿತಿ ಆಗಿದೆ ಅದು. ಅಂದರೆ ಯುದ್ಧ ಎಲ್ಲೋ ನಡೆದ ಯುದ್ಧ ನನಗೆ ಸಂಬಂಧ ಇಲ್ಲ, ಎಲ್ಲೋ ಬಂದಂಥ ರೋಗ ನನಗೂ ಬಂದ್ಬಿಡುತ್ತೆ ಅನ್ನೋ ಒಂದು ಈ ಕಾಲಮಾನದಲ್ಲಿದ್ದೀವಿ ನೀವು. ಸೊ ಇಂಥ ಸಂದರ್ಭದಲ್ಲಿ ಹುಟ್ಟುವಂತಹ ಕವಿತೆಗಳ ಆಶಯವಾದರೂ ಏನಿರ್ತವೆ. ಈಗ ನಾವೆಲ್ಲ ಬರೀತಾರೆ, ನಾವೆಲ್ಲರೂ ಕೂಡ ಇವತ್ತು, ಅದು ಎಲ್ಲ ಕಾಲದಲ್ಲೂ ಇತ್ತು ಬಿಡಿ ಈ ಥರದ ಮನಸ್ಥಿತಿ. ನೀವು ಹಂಚ್ಕೋಬೋದಾ? ನಾನು ಕಾವ್ಯದ ಆಶೋತ್ತರಗಳ ಬಗ್ಗೆ ಹೇಳುವಾಗ ನಾನು ಒಂದು ಗಮನಿಸಿರೋದು, ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕನ್ನಡ ಕಾವ್ಯ ಪರಂಪರೆಯ ಒಂದು ಸ್ಥಾಯಿ ಗುಣ ಅಂದರೆ ಪ್ರಭುತ್ವದ ವಿರುದ್ಧದ ಬಂಡಾಯ. ಪಂಪ ರಾಜಾಶ್ರಯದಲ್ಲಿದ್ದ, ಆದರೂ ಪಂಪ ಬರಿತಾನೆ, ಓಲಗಿಸಿ ಬಾಳುವುದೇ ಕಷ್ಟಂ ಈಳಾದಿನಾಥರ ಅಂಥೇಳಿ. ಕುಮಾರವ್ಯಾಸ ಬರಿತಾನೆ, ಅರಸೊತ್ತಿಗೆ ಕಾಲದಲ್ಲಿದ್ದವನು, ಅರಸ ರಾಕ್ಷಸ ಮಂತ್ರಿ ಎಂಬವ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವನ್ನಿನ್ನಾರು ಕೇಳುವರು ಅಂತೇಳಿ. ಕುವೆಂಪು ಅಂತವ್ರು ಬರೀತಾರೆ, ಸರ್ಕಾರ ಅವರಿಗೆ ನೋಟಿಸ್ ಕೊಟ್ಟಾಗ ಏಕೀಕರಣದ ಸಂದರ್ಭದಲ್ಲಿ, ಕವಿಗೆ ಅರಸುಗಿರಸುಗಳ ಋಣವಿಲ್ಲ, ಅವನ ಅಗ್ನಿಮುಖಿ ಪ್ರಳಯ ಶಿಖಿ ಅಂತೇಳಿ. ಬೇಂದ್ರೆ ಅಂತವರು ಬಹಳ ಮಾರ್ಧವವಾಗಿ ಕವಿತೆಯನ್ನು ಬರೆದವರು ಕೂಡ ಬ್ರಿಟಿಷ್ ಪ್ರಭುತ್ವದ ಕಾಲದಲ್ಲಿ ಆಡಳಿತಶಾಹಿಯ ಕ್ರೌರ್ಯ ಮಿತಿಮೀರಿದಾಗ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂಥೇಳಿ ಬರೀತಾರೆ. ಸೊ ಈ ಸ್ಥಾಯಿ ಗುಣ, ಕನ್ನಡ ಕಾವ್ಯದ ಸ್ಥಾಯಿ ಗುಣ, ವಚನಗಾರರು ಅರಮನೆಗೆ ಪ್ರತಿಯಾಗಿ ಮಹಾಮನೆಯನ್ನು ಕಟ್ತಾರೆ. ಈ ಸ್ಥಾಯಿ ಗುಣ, ಕನ್ನಡ ಕಾವ್ಯದ ಸ್ಥಾಯಿ ಗುಣ ಬಂಡಾಯ. ಈ ಬಂಡಾಯ ನನ್ನನ್ನು ತೀವ್ರವಾಗಿ ತಾಕಿದೆ. ಈ ಬಂಡಾಯವನ್ನು ಯಾರು
ತನ್ನದಾಗಿಸಿಕೊಂಡು ಬರಿತಾನೋ ಆತ ಕನ್ನಡ ಕಾವ್ಯ ಮಾರ್ಗಕ್ಕೆ ಸೇರಿದ ಕವಿ ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆ. ಇನ್ನು ಒಂದೇ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಂದು ಕವಿತೆಯ ವಿಚಾರ, ಇನ್ನೊಂದು ಕವಿತೆಯ ಭಾಷೆ, ನಾವು ಬಳಸುವಂತಹ ನುಡಿ ಮತ್ತು ಕವಿತೆಯೊಳಗಿರುವಂತಹ ವಿಚಾರ. ಇದರಲ್ಲಿ ಅತಿ ದೊಡ್ಡ ಕ್ರಾಂತಿ ಅಂತ ನನಗನ್ಸೋದು 12ನೇ ಶತಮಾನದಲ್ಲಿ ನಡೆದಂತಹ ವಚನ ಚಳುವಳಿ. 12ನೇ ಶತಮಾನದ ಒಬ್ಬ ಕವಿ ನಾಗಚಂದ್ರ ಅನ್ನೋನು ಬರೀತಾನೆ, ಹಾರ ಮರೀಚಿ ಮಂಜರಿ ಸುಧಾರ ಸದಾರೆ ಸುಧಾಂಶುಲೇಖೆ ಕರ್ಪೂರ ಶಲಾಕೆ ನೇತ್ರ ಸುಖದಾಯಕಮಿ ದೊರೆತಲ್ಲ ಮೀಕೆ ಶೃಂಗಾರ ಸಮುದ್ರಮಂ ಕಡೆಯ ರುದ್ಭವನ್ ಉದ್ಭವೆಯಾದಳೆಂದು ಈ ರೀತಿ ಓತಪ್ರೋತವಾಗಿ ನಾಗಚಂದ್ರ ಬರೀತಾನೆ. ಅದೇ ಕಾಲದಲ್ಲಿ ಬರೆದಂತಹ ಬಸವಣ್ಣ ಬರೀತಾನೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಒಂದೇ ಕಾಲದ ಇಬ್ಬರು ಕವಿಗಳ ಭಾಷೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ವಚನಕಾರರು ವೈಚಾರಿಕವಾಗಿ ಮತ್ತು ಭಾಷೆಯನ್ನು ಬಳಸುವ ವಿಷಯದಲ್ಲಿ ಸೀಮೋಲ್ಲಂಘನ ಮಾಡಿದ್ರು. ಕನ್ನಡ ಸಾಹಿತ್ಯವನ್ನು ಶತಮಾನಗಳಷ್ಟು ಮುಂದೆ ತೆಗೆದುಕೊಂಡು ಹೋದರು. ನವೋದಯದ ಯುಗಕ್ಕೆ ಬರುವಾಗ ಇದನ್ನು ಮಾಡಿದವರು ಕುವೆಂಪು ಮತ್ತು ಬೇಂದ್ರೆ. ಕುವೆಂಪು ಅವರು ವೈಚಾರಿಕವಾಗಿ ತಮ್ಮ ಸಮಕಾಲೀನ ಬರಹಗಾರರಿಗಿಂತ ಶತಮಾನಗಳಷ್ಟು ಮುಂದೆ ಇದ್ದು ಯೋಚನೆ ಮಾಡಿ ಬರೆದ್ರು. ಬೇಂದ್ರೆಯವರು ನುಡಿಯನ್ನು ಬಳಸುವಾಗ, ಭಾಷೆಯನ್ನು ಬಳಸುವಾಗ ಅದನ್ನು ದೇಸಿ ನುಡಿಗಟ್ಟಿನಲ್ಲಿ ಬರೆದ್ರು, ಜನರಿಗೆ ಅರ್ಥವಾಗುವಂತಹ ನುಡಿಗಟ್ಟಿನಲ್ಲಿ ಬರೆದ್ರು. ಬೇಂದ್ರೆಯವ್ರದ್ದೊಂದು ರಾಮಾವತಾರ ಅಂತ ಕವಿತೆ ಇದೆ. ದಶರಥ ಕೈ ಮುಗಿದ, ರಾವಣ ಲಾಗಾವಗದ, ಹನುಮಂತ ಸಾಗರ ಜಿಗದ ಅಂತ. ಈ ಭಾಷೆ ಬೇಂದ್ರೆಯವರದ್ದು. ನಾನು ನೀನು ಆನು ತಾನು ನಾಕೇ ನಾಕು ತಂತಿ, ಎಷ್ಟು ಸರಳವಾಗಿರೋ ನುಡಿ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅದ್ರ ಹಿಂದಿರುವ ತತ್ವಜ್ಞಾನವನ್ನು, ಅಧ್ಯಾತ್ಮವನ್ನು, ದರ್ಶನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ 4 ದಿನ ಕಳೆದ್ರೂ ಸಾಲೋದಿಲ್ಲ. ಭಾಷೆ ಯಾವತ್ತೂ ಸರಳವಾಗಿರಬೇಕು, ಆದರೆ ಕಾವ್ಯದ ಭಾವ ಸಾಂದ್ರವಾಗಿರಬೇಕು, ಕಾವ್ಯದ ಒಳನೋಟಗಳು ಆಳವಾಗಿರಬೇಕು. ಸೊ ಇದು ನನ್ನನ್ನು ಪ್ರಭಾವಿಸಿವೆ ಅಂತೇಳಿ ನನಗೆ ಅನ್ಸುತ್ತೆ. ಸರ್ ಸನದೇವರು, ನಿಮಗೆ ನಿಮ್ಮ ಪದ್ಯಗಳಲ್ಲಿ ಬಹುತೇಕ ಸಂಭ್ರಮ, ಖುಷಿ, ರಮ್ಯತೆಗಿಂತ ಹೆಚ್ಚಾಗಿ ಒಂದು ಆಕ್ರೋಶ ಇದೆ ಈ ವ್ಯವಸ್ಥೆಯನ್ನು ಕುರಿತು, ಈ ಸಮಾಜವನ್ನು ಕುರಿತು. ನಾವೆಲ್ಲರೂ ಕೂಡ ಪದ್ಯ ಕೆಲವು ಜನ ಮಾತಾಡಬೇಕಾದ್ರೆ ಹೇಳ್ತಾರೆ, ಸಮಾಜದ ಹುಣ್ಣಿಗೆ ಕವಿಯ ಕಾವ್ಯ ಮುಲಾಮು ಅನ್ನೋ ಮಾತು. ಅಂದರೆ ನಾವು ಯಾವತ್ತೂ ಕೂಡ ಸಮಾಜದ ಹೊರೆಕೋರೆಯನ್ನು ತಿದ್ದುಕೊಂಡು ಬರೋಂಥವ್ರು, ಸಮಾಜವನ್ನು ಸರಿ ಮಾಡೋವಂಥವ್ರು ಅಂತ ಎಲ್ಲ ಒಂದು ಭಾವನೆ ಇದೆ. ಆದ್ರೂ ಇವತ್ತಿನವರೆಗೂ ನಾವೆಲ್ಲ ಬರ್ಕೊಂಡೇ ಬಂದಿದ್ದೀವಿ, ವಿರೋಧಿಸ್ಕೊಂಡೇ ಬಂದಿದ್ದೀವಿ, ಅದನ್ನು ಧ್ವನಿ ಎತ್ತುತ್ತಲೇ ಬಂದಿದ್ದೀವಿ. ಸಮಾಜ ಬದಲಾಗಿದೆಯಾ, ಬದಲಾಗ್ತಾ ಇದೆಯಾ, ನಮ್ಮಿಂದ ಏನಾದರೂ ಪ್ರಭಾವ ಆಗ್ತಾ ಇದೆಯಾ, ಅಥವಾ ಸುಮ್ಮನೆ ಇದು ನಮಗೂ ಹುಚ್ಚೋ ಇಲ್ಲ ಎದುರುಗಡೆ ಇರೋ ಜಗತ್ತು ಹುಚ್ಚೋ ಅಂತ? ಇಲ್ಲ, ಖಂಡಿತವಾಗಿಯೂ ಒಂದು ಕವಿತೆ ಬರೆಯೋದಾಗಲಿ ಅಥವಾ ಕಥೆ ಬರೆಯೋದಾಗಲಿ ಒಂದು ವಿಶೇಷ ಟ್ಯಾಲೆಂಟ್ ಅದು. ಸೊ ಪ್ರಭುತ್ವ ನಮ್ಮ ಮಾತು ಕೇಳ್ತದೋ ಇಲ್ವೋ ಅನ್ನೋದನ್ನು ಪ್ರಶ್ನೆಯಾಗಿ ಸ್ವೀಕರಿಸಿದ್ರೆ ಖಂಡಿತವಾಗಿ ಕೇಳ್ತದೆ. ಯಾಕಂತಂದರೆ ಒಬ್ಬ ಕಾಮನ್ ಮ್ಯಾನ್ ಮಾತಾಡೋದಕ್ಕೂ ಒಂದು ವಿಶೇಷ ಫಾರ್ಮ್ಯಾಟ್ ಆಫ್ ಆರ್ಟಿಂದ ಅದನ್ನು ಪ್ರಚುರಪಡಿಸೋದ್ರಲ್ಲೂ ಭಾಳ ವ್ಯತ್ಯಾಸ ಇರ್ತದೆ. ನಮ್ಮ ನಡುವೆ ನಮ್ಮ ಘಟಾನುಘಟಿಗಳು ಆಗಿ ಹೋದಂಥವ್ರು ಕುವೆಂಪುವರಾಗಿರಬಹುದು, ಪಾಟೀಲ್ ಪುಟ್ಟಪ್ಪನವರಾಗಿರಬಹುದು, ಅನಂತಮೂರ್ತಿಯವರಾಗಿರಬಹುದು, ಅವರೆಲ್ಲ ಮಾತುಗಳಿಗೆ ತುಂಬ ಬೆಲೆ ಇತ್ತು. ಈಗಾಗಲೇ ನಾನು ದಿನಕರ್ ಅವರ ಒಂದು ಎಕ್ಸಾಂಪಲನ್ನು ಕೂಡ ಕೊಟ್ಟೆ. ಖಂಡಿತವಾಗಿಯೂ ಕವಿಯಾದಂಥವನ, ಬರಹಗಾರನಾದಂಥವನ ಮಾತುಗಳು ನಮ್ಮನ್ನಾಳುವವರ ಮೇಲೆ ಪ್ರಭಾವವನ್ನು ಬೀರ್ತವೆ. ನಮ್ಮನ್ನು ಓದುವವರ ಮೇಲೆ, ನಮ್ಮನ್ನು ಕೇಳುವವರ ಮೇಲೆಯೂ ಸಹ ಪ್ರಭಾವವನ್ನು ಬೀರ್ತದೆ ಅನ್ನೋದರಲ್ಲಿ 2 ಮಾತಿಲ್ಲ. ನಾವು ನಮಗೆ ಅನ್ನಿಸಿದ್ರು, ಇದು ವರ್ಕೌಟ್ ಆಗ್ತಿಲ್ಲ ಅಂತ ಅನ್ನಿಸಿದ್ರೂ ಸಹ ಆ ಪ್ರಯತ್ನವನ್ನು ಮಾತ್ರ ನಾವು ಬಿಡಬಾರ್ದು, ನಾವು ಮಾಡ್ತಾನೆ ಇರಬೇಕು. ಕಡಲ ತೀರದ ಗಟ್ಟಿ ಕಲ್ಲುಗಳು ಸಮುದ್ರದ ಅಲೆಗಳ ಹಿಡಿತಕ್ಕೆ ಸಿಲುಕಿ ನಯವಾಗುತ್ತಿರುವಾಗ ಮನುಷ್ಯರೊಡನೆ ವಾಸಿಸುವ ನಾವು ಹಾಗಾಗಿ ಇರಲಾರವೇ, ಹಾಗೇ ಆಗ್ತೀವಿ. ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರ್ದು ಅಷ್ಟೇ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಯಾವಕಾಶ ಇರಲಿ. ಇನ್ನು ಕಾವ್ಯದ ಕುರಿತು ಯಾವತ್ತಿಗೂ ಅದು ಕಾವ್ಯ ನಿರಂತರವಾಗಿ ನಾವೆಲ್ಲರೂ ಕೂಡ ಆ ಕಾವ್ಯದ ಹುಡುಕಾಡ್ತಲಿದ್ದೀವಿ. ಅದು ಎಲ್ರಿಗೂ ಸುಲಭವಾಗಿ ಸಿಕ್ಕುವಂಥದ್ದಾದರೂ ಕೂಡ ಅದು ಅಷ್ಟು ಸುಲಭಕ್ಕೆ ದಕ್ಕುವಂಥದ್ದು ಕೂಡ ಅಲ್ಲ. ಆದಿಕಾಲದಿಂದನೂ ಕೂಡ ನಾವು ಅದರ ಎಲ್ಲ ಹುಡುಕಾಡ್ತಲೇ ಇದ್ದೀವಿ. ನಮ್ಮನ್ನು ನಾವು ಅದರೊಳಗಡೆ ನೋಡ್ಕೋತಾ ಇದ್ದೀವಿ. ಈ ಕಾವ್ಯನ ಎಲ್ರಿಗೂ ಕೂಡ ಈ ಒಂದು ಸೆಷನ್ನಲ್ಲಿ ಭಾಗವಹಿಸಿ ಯಶಸ್ಸು ಮಾಡಿಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.